ನಮಸ್ಕಾರ, ನಾನು ಪ್ರಸನ್ನ ದೊಡ್ಡಗುಣಿ. ಚಾಲುಕ್ಯ ನ್ಯೂಸ್ಗೆ ಸ್ವಾಗತ. ಇಂದಿನಿಂದ SSLC ಪರೀಕ್ಷೆ ಆರಂಭ ಆಗಿದೆ. ರಾಜ್ಯದಲ್ಲಿ 9,02,889 ವಿದ್ಯಾರ್ಥಿಗಳು ಈ ಬಾರಿ ಪರೀಕ್ಷೆಯನ್ನ ಎದುರಿಸ್ತಾ ಇರುವಂತದ್ದು. ರಾಜ್ಯದಲ್ಲಿ 15,941 ಕೇಂದ್ರಗಳಲ್ಲಿ ಪರೀಕ್ಷೆ ನಡೀತಾ ಇರುವಂತದ್ದನ್ನ ನೋಡ್ತಾ ಹೋಗ್ತೇವೆ. ಸೊ ಇದರಲ್ಲಿ 8,12,855 ಮಂದಿ ಹೊಸ ವಿದ್ಯಾರ್ಥಿಗಳು ಬರಿತಾ ಇದ್ರೆ 62,845 ಮಂದಿ ಪುನರಾವರ್ತಿತ ವಿದ್ಯಾರ್ಥಿಗಳು ಬರಿತಾ ಇದ್ದಾರೆ. ಇನ್ನು 27,189 ವಿದ್ಯಾರ್ಥಿಗಳು ಖಾಸಗಿ ಅಭ್ಯರ್ಥಿಗಳಾಗಿ ಕೂಡ ಪರೀಕ್ಷೆಯನ್ನ ಇವತ್ತು ಬರಿತಾ ಇರುವಂತದ್ದು. ಪರೀಕ್ಷೆಗೆ ಎಲ್ಲ ರೀತಿಯ ಸಿದ್ಧತೆಯನ್ನ ಕೂಡ ಮಾಡಲಾಗಿರುವಂತದ್ದು. ಸರ್ಕಾರ ಉಚಿತ ಬಸ್ ವ್ಯವಸ್ಥೆಯನ್ನು ಕೂಡ ಮಾಡಿದೆ. SSLC ಮಕ್ಕಳು ಪರೀಕ್ಷಾ ಕೇಂದ್ರಕ್ಕೆ ಬರೋದಕ್ಕೆ ಎಲ್ಲ ರೀತಿಯ ಉಚಿತ ಸರ್ಕಾರಿ ಬಸ್ಸುಗಳಲ್ಲಿ ಉಚಿತ ವ್ಯವಸ್ಥೆಯನ್ನು ಕೂಡ ಮಾಡಿರುವಂತದ್ದನ್ನ ನಾವು ನೋಡ್ತಾ ಹೋಗ್ತೇವೆ. ಅದೇ ರೀತಿಯಲ್ಲಿ ಯಾವೆಲ್ಲ ವಸ್ತುಗಳು ಇವತ್ತು ತೆಗೆದುಕೊಂಡು ಹೋಗಬಾರ್ದು ಅನ್ನೋದು ಕೂಡ ನಾವು ನೋಡ್ತಾ ಹೋಗ್ತೇವೆ. ಮೊಬೈಲ್ ಅನ್ನ ಮತ್ತೆ ಎಲೆಕ್ಟ್ರಾನಿಕ್ ಉಪಕರಣಗಳನ್ನ, ಕ್ಯಾಲ್ಕುಲೇಟರ್ಗಳನ್ನ, ಪರ್ಸ್ಗಳನ್ನ, ಬ್ಯಾಗ್ಗಳನ್ನ, ಸ್ಮಾರ್ಟ್ ವಾಚ್ಗಳನ್ನ ಪರೀಕ್ಷಾ ಕೇಂದ್ರಗಳಲ್ಲಿ ಬಿಡ್ತಾ ಇಲ್ಲ. ಪೊಲೀಸರು ಕಡ್ಡಾಯವಾಗಿ ನಿಂತು ಮತ್ತು ಪರೀಕ್ಷಾ ಕೇಂದ್ರದ ಒಳಭಾಗದಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನ ಚೆಕ್ ಮಾಡಿಯೇ ಇವತ್ತು ಬಿಡ್ತಾ ಇರುವಂತದ್ದನ್ನ ಕೂಡ ನಾವು ನೋಡ್ತಾ ಹೋಗ್ತೇವೆ. ಅದೇ ಪರೀಕ್ಷಾ ಕೇಂದ್ರ ಸುತ್ತ ಸುಮಾರು 200 ಮೀಟರ್ನ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಕೂಡ ಇರುವಂತದ್ದು. ಯಾವುದೇ ಜೆರಾಕ್ಸ್ ಅಂಗಡಿಗಳು ಕೂಡ ಓಪನ್ ಇಲ್ಲ. ಸೊ ಸೂಕ್ಷ್ಮ ಮತ್ತು ಪರೀಕ್ಷಾ ಕೇಂದ್ರಗಳಲ್ಲಿ CC ಕ್ಯಾಮರಾವನ್ನ ಕಡ್ಡಾಯ ಮಾಡಿರುವಂಥದ್ದು. ಸೊ CC ಕ್ಯಾಮರಾ ಕಡ್ಡಾಯ ಮಾಡಿರೋದ್ರಿಂದ ಜಿಲ್ಲಾ ಮಟ್ಟದಲ್ಲಿ ಅದರ ವ್ಯೂಗಳನ್ನ ಕೂಡ ಮೇಲ್ಮಟ್ಟದ ಅಧಿಕಾರಿಗಳು ನೋಡ್ತಾ ಇರೋದ್ರಿಂದ ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೇ ರೀತಿಯ ನಕಲಿ ಆಗದಂತೆ ಮುಂಜಾಗ್ರತಾ ಕ್ರಮವನ್ನು ಕೂಡ ಮಾಡಿರುವಂತದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಇನ್ನು ತುಮಕೂರು ಜಿಲ್ಲೆಯ ವಿಚಾರಕ್ಕೆ ಬಂದರೆ ತುಮಕೂರನ್ನ 2 ಭಾಗಗಳಾಗಿ ಮಾಡಿರುವಂಥದ್ದು. ಒಂದು ಉತ್ತರ ಮತ್ತು ಇನ್ನೊಂದು ದಕ್ಷಿಣ. ಈಗಾಗಲೇ ದಕ್ಷಿಣ ಜಿಲ್ಲೆಯಿಂದ 23,693 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೀತಾ ಇದ್ದಾರೆ. ಮಧುಗಿರಿ ಜಿಲ್ಲೆಯಿಂದ 13,437 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೀತಾರೆ. ಒಟ್ಟು 37,130 ವಿದ್ಯಾರ್ಥಿಗಳು ಈ ಬಾರಿ SSLC ಪರೀಕ್ಷೆಯನ್ನ ಬರಿತಾ ಇರುವಂತದ್ದು ನೋಡ್ತೇವೆ. ತುಮಕೂರು ಜಿಲ್ಲೆಯಲ್ಲಿ 6 ತಾಲೂಕುಗಳಿಂದ 82 ಮತ್ತು ಮಧುಗಿರಿ ಜಿಲ್ಲೆಯ 4 ತಾಲೂಕುಗಳಿಂದ 49 ಪರೀಕ್ಷಾ ಕೇಂದ್ರಗಳು ಸೇರಿದಂತೆ ಒಟ್ಟು 131 ಪರೀಕ್ಷಾ ಕೇಂದ್ರಗಳನ್ನ ತುಮಕೂರು ಜಿಲ್ಲೆಯಲ್ಲಿ ಈಗಾಗಲೇ ರಚನೆಯನ್ನ ಮಾಡಿರುವಂತದ್ದು. ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ವಿದ್ಯಾರ್ಥಿಗಳು ಧೈರ್ಯವಾಗಿ ಪರೀಕ್ಷೆಯನ್ನ ಬರೆಯೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಶಿಕ್ಷಣ ಇಲಾಖೆ ಮಾಡ್ಕೊಂಡಿರುವಂಥದ್ದು, ತಾಲೂಕು ಆಡಳಿತ ಮಾಡ್ಕೊಂಡಿರೋದು. ಆಯಾ ಗ್ರಾಮ ಪಂಚಾಯಿತಿಗಳು ಕೂಡ ಯಾವುದೇ ರೀತಿಯ ಸಮಸ್ಯೆ ಆಗದ ರೀತಿಯಲ್ಲಿ ಪರೀಕ್ಷಾ ಕೇಂದ್ರಗಳಿಗೆ ಸಕಲ ಸಿದ್ಧತೆಯನ್ನ ಕೂಡ ಮಾಡಿರುವಂಥದ್ದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಯಾವುದೇ ಕಾರಣಕ್ಕೂ ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯುತ್ ಕೈ ಕೊಡದ ರೀತಿಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಶೌಚಾಲಯದ ವ್ಯವಸ್ಥೆ ಇರ್ಬೋದು, ಸ್ಕ್ವಾಡ್ನ ವ್ಯವಸ್ಥೆ ಇರ್ಬೋದು, ಎಲ್ಲವನ್ನು ಕೂಡ ಬಹಳ ಸಕಲ ಸಿದ್ಧತೆಯಿಂದ ಮಾಡಿಕೊಂಡಿದೆ. ಹಾಗಾಗಿ 26 ಮತ್ತು 27ನೇ ಸಾಲಿನ SSLC ಪರೀಕ್ಷೆ ಈಗಾಗಲೇ ಆರಂಭ ಆಗಿದೆ. ವಿದ್ಯಾರ್ಥಿಗಳು ಕೂಡ ಬಹಳ ವಿಶೇಷವಾಗಿ ನಾವು ಚೆನ್ನಾಗಿ ಓದಿದ್ದೇವೆ ಅನ್ನುವ ಮಾತುಗಳನ್ನ ಆಡ್ತಾ ಹೋದ್ರು. ಆ ಪೋಷಕರುಗಳು ಕೂಡ ಬಹಳ ಆತಂಕದಿಂದ, ಭಯದಿಂದ ತಮ್ಮ ಮಕ್ಕಳನ್ನ ಪರೀಕ್ಷಾ ಕೇಂದ್ರಗಳಿಗೆ ಕರ್ಕೊಂಡ್ಬಂದು ಬಿಟ್ಟು ಹೋಗ್ತಾ ಇದ್ದಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತೇವೆ. SSLC ವಿದ್ಯಾರ್ಥಿಗಳಿಗೆ ನಮ್ಮ ಚಾಲುಕ್ಯ ನ್ಯೂಸ್ನ ವತಿಯಿಂದ ಆಲ್ ದ ಬೆಸ್ಟ್. SSLC ಪರೀಕ್ಷೆ ಪ್ರಾರಂಭ ಆಗಿದೆ. 14 ಪರೀಕ್ಷಾ ಕೇಂದ್ರಗಳು ಇದ್ದು 3,125 ವಿದ್ಯಾರ್ಥಿಗಳು ಇವತ್ತು ತಮ್ಮ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಎಕ್ಸಾಮ್. ಯಾಕೆಂದ್ರೆ SSLC ಅವರ ಜೀವನದ ಒಂದು ಮಾರ್ಪಾಟು. ಜೀವನದಲ್ಲಿ ಮೊದಲನೇ ಹೆಜ್ಜೆ ಇಡ ಅಂತ ಇದಿದೆ, ಎಕ್ಸಾಮ್ ಇದೆ. ಇದರಲ್ಲಿ ಎಲ್ಲರೂ ಕೂಡ ಸಕ್ಸಸ್ ಆಗಲಿ, ತುಂಬಾ ಚೆನ್ನಾಗಿ ಬರೀಲಿ, ನಮ್ಮ ತಾಲೂಕಿಗೆ ಒಳ್ಳೆ ರಿಸಲ್ಟ್ ಬರ್ಲಿ ಅಂತ. ಮಣೇನಹಳ್ಳಿ ಹೈಸ್ಕೂಲು ಚೆನ್ನಾಗಿ ಓದ್ತಾ ಇದ್ದಾನೆ. ಈ ಎಕ್ಸಾಮಿಗೆ ಬರೆಯಕ್ ಬಂದಿದ್ದಾನೆ. ಚೆನ್ನಾಗಿ ಮಾಡ್ಲಿ ಅಂತ ಹೇಳಿ ಹೇಳ್ತಾ ಇದ್ದೀವಿ. ಚೆನ್ನಾಗಿ ಓದಿದ್ದಾನೆ, ಬರೀತಾನೆ. Hello, good morning to everyone. Myself Mohammad Fazal Khan. I am studying 10th standard. Today is our examination in GSC Girls High School, Gubbi. Today is the first exam, Kannada. I am going to write for the first time in my life. I am so excited to write examination for the first time. And from 18 to till April 2, we are going to write exams. I am very excited to write the exam, and I am very scared too. And all the best to all students who are going to write the examination. 2025-26ನೇ ಸಾಲಿನ SSLCಯ ಮೊದಲನೇ ಪರೀಕ್ಷೆ ಪ್ರಾರಂಭ ಆಗ್ತಾ ಇದೆ. ಕೇಂದ್ರಗಳು ಗುಬ್ಬಿ ತಾಲೂಕಿನಲ್ಲಿ 3 ಕೇಂದ್ರಗಳಿದೆ. ಅದರಲ್ಲಿ ಇದು ಕೂಡ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಾಲಕಿಯರ ವಿಭಾಗ, ಇದು ಕೂಡ ಒಂದು. ಹಾಗಾಗಿ ಇಲ್ಲೂ ಕೂಡ ಭಾಳಷ್ಟು ಜನ ಗುಬ್ಬಿ ವಿಭಾಗದ ಎಲ್ಲ ವಿದ್ಯಾರ್ಥಿಗಳು ಕೂಡ ನೋಂದಣಿಯಾಗಿದ್ದಾರೆ, ಪರೀಕ್ಷೆಗೆ ಹಾಜರಾಗಿದ್ದಾರೆ. ಎಲ್ಲರೂ ಕೂಡ ಚೆನ್ನಾಗಿ ತಯಾರಾಗಿದ್ದಾರೆ ಅಂತ ಅನ್ಕೊಂತೀನಿ. ನನ್ನ ಮಗಳು ಕೂಡ ಇದೇ ದಿವಸ ಪರೀಕ್ಷೆ ಬರೀತಾ ಇದ್ದಾರೆ. ಹಾಗಾಗಿ ನಾನು ಕೂಡ ಮೊದಲ ವಿಭಾಗಗಳನ್ನು ಬಂದಿದ್ದೀನಿ. ನಿಮ್ಮ ಭವಿಷ್ಯದ ಹೂಡಿಕೆಗೆ ಸ್ಮಾರ್ಟ್ ಆಯ್ಕೆ ಬೇಕಾ? ರೇರಾ ರಿಜಿಸ್ಟರ್ಡ್, ಟೂಡಾ ಅಪ್ರೂವ್ಡ್ ಭೈರವ ಗ್ರೀನ್ ವ್ಯಾಲಿ ಇದೀಗ ತುಮಕೂರಿನಲ್ಲಿ 40 ಎಕರೆಗಳ ಪ್ರೀಮಿಯಂ ಲೇಔಟ್, ಸಿಸಿ ರಸ್ತೆ, ಲೇಔಟ್ ಒಳಗೆ ವಿಶಾಲವಾದ 60 ಫೀಟ್ ವೈಡ್ ರೋಡ್ ವ್ಯವಸ್ಥೆ,
ಅಂಡರ್ಗ್ರೌಂಡ್ ಡ್ರೈನೇಜ್, 24 ಅವರ್ಸ್ ವಾಟರ್ ಫೆಸಿಲಿಟಿ ಮತ್ತು ಸಂಪೂರ್ಣ ವಿದ್ಯುತ್ ವ್ಯವಸ್ಥೆ. ಭೇಟಿ ನೀಡಿ ಭೈರವ ಗ್ರೀನ್ ವ್ಯಾಲಿ, ಬೆಳ್ಳಾವಿ ರೋಡ್, ತುಮಕೂರು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.